ನಟ ಹಾಗೂ ರಾಜಕಾರಣಿ ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ 2026ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಅಂದರೆ 108 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಆದರೆ ಮ್ಯಾಜಿಕ್ ನಂಬರ್ ಪಡೆಯಲು ವಿಫಲವಾಯಿತು. ಇದರ ಪರಿಣಾಮ ಸರ್ಕಾರ ರಚಿಸಲು ವಿಜಯ್ ತಡಕಾಡಬೇಕಾಯಿತು. ಆದರೆ ಕಾಂಗ್ರೆಸ್, ಸಿಪಿಎಂ ಹಾಗೂ ಇನ್ನಿತರ ಪಕ್ಷಗಳ ಬೆಂಬಲದೊಂದಿಗೆ ಕೊನೆಗೂ ಸರ್ಕಾರ ರಚಿಸಿ ದಳಪತಿ ವಿಜಯ್ ಮುಖ್ಯಮಂತ್ರಿ ಹುದ್ದೆ ಅಲಂಕರಿಸಿದ್ರು. ಇದರ ನಡುವೆ ತಮಿಳುನಾಡು ಸಿಎಂ ವಿಜಯ್ಗೆ ಭಾರೀ ಲಕ್ ಹೊಡೆದಿದೆ. ಆ ಕುರಿತ ವರದಿ ಇಲ್ಲಿದೆ ನೋಡಿ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ತಿರುವು ಸಿಕ್ಕಿದೆ. ಅದುವೇ ಚುನಾವಣಾ ಹಿನ್ನಡೆಯಿಂದ ಈಗಾಗಲೇ ಆಂತರಿಕ ಕಚ್ಚಾಟದಲ್ಲಿ ಮುಳುಗಿರುವ ಎಐಎಡಿಎಂಕೆಗೆ ಮತ್ತೊಂದು ಆಘಾತ ಎದುರಾಗಿದೆ. ಅದುವೇ ಪಕ್ಷದ 3 ಶಾಸಕರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಸಿಎಂ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಸೇರಿದ್ದಾರೆ. ಈ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. 2026ರ ವಿಧಾನಸಭಾ ಚುನಾವಣಾ ಸೋಲಿನ ನಂತರ ಎಐಎಡಿಎಂಕೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ತೀವ್ರಗೊಂಡಿದೆ. ನಾಯಕತ್ವದ ಬಿಕ್ಕಟ್ಟು, ಕಾರ್ಯಕರ್ತರ ಅಸಮಾಧಾನ ಮತ್ತು ಮುಂದಿನ ನಡೆಗಳ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದು ಪಕ್ಷವನ್ನು ದುರ್ಬಲಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ 3 ಶಾಸಕರ ನಿರ್ಗಮನ ಪಕ್ಷಕ್ಕೆ ಮತ್ತಷ್ಟು ಹೊಡೆತ ನೀಡಿದೆ. ಮರಗತಂ ಕುಮಾರವೇಲ್, ಜಯಕುಮಾರ್ ಮತ್ತು ಸತ್ಯಭಾಮ ಎಂಬ 3 ಎಐಎಡಿಎಂಕೆ ಶಾಸಕರು ತಮಿಳುನಾಡು ವಿಧಾನಸಭಾ ಸ್ಪೀಕರ್ ಜೆಸಿಡಿ ಪ್ರಭಾಕರ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ವಿಧಾನಸಭೆಯಲ್ಲಿ ತಮ್ಮ ಸದಸ್ಯತ್ವವನ್ನು ತ್ಯಜಿಸಿದ ಕೂಡಲೇ 3 ನೇರವಾಗಿ ತಮಿಳಗ ವೆಟ್ರಿ ಕಳಗಂ ಪಕ್ಷದ ಕಚೇರಿಗೆ ತೆರಳಿ ಸಚಿವ ಆದವ್ ಅರ್ಜುನ್ ನೇತೃತ್ವದಲ್ಲಿ ಅಧಿಕೃತವಾಗಿ ಪಕ್ಷ ಸೇರ್ಪಡೆಗೊಂಡಿದ್ದಾರೆ. ಮುಂದುವರೆದು ಸಿಎಂ ವಿಜಯ್ ನೇತೃತ್ವದ ತಮಿಳಗ ವೆಟ್ರಿ ಕಳಗಂ ಈಗ ರಾಜ್ಯದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಅದರಂತೆ ಎಐಎಡಿಎಂಕೆಯ ಪ್ರಭಾವಿ ಶಾಸಕರನ್ನು ತನ್ನತ್ತ ಸೆಳೆದುಕೊಳ್ಳುವ ಮೂಲಕ ಟಿವಿಕೆ ತನ್ನ ರಾಜಕೀಯ ಬಲವನ್ನು ಹೆಚ್ಚಿಸಿಕೊಳ್ತಿದೆ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು 2026ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಈ ಸೇರ್ಪಡೆ ಮಹತ್ವ ಪಡೆದುಕೊಂಡಿದೆ. 3 ರಾಜೀನಾಮೆಯಿಂದ ತಮಿಳುನಾಡು ವಿಧಾನಸಭೆಯಲ್ಲಿ 3 ಕ್ಷೇತ್ರಗಳು ತೆರವಾಗಲಿದೆ. ಇನ್ನು ಈಗಾಗಲೇ ಸಿಎಂ ವಿಜಯ್ ಖಾಲಿ ಮಾಡಿರುವ ತಿರುಚಿ ಪೂರ್ವ ಕ್ಷೇತ್ರವನ್ನು ಸೇರಿಸಿಕೊಂಡು ಚುನಾವಣಾ ಆಯೋಗ ಮುಂದಿನ 6 ತಿಂಗಳೊಳಗೆ ಉಪಚುನಾವಣೆ ಘೋಷಿಸಬೇಕಾಗತ್ತೆ. ಈ ಉಪಚುನಾವಣೆಗಳು ಆಡಳಿತ ಪಕ್ಷ ಟಿವಿಕೆ ಮತ್ತು ಪ್ರತಿಪಕ್ಷಗಳ ಶಕ್ತಿ ಪರೀಕ್ಷೆಗೆ ವೇದಿಕೆಯಾಗಲಿದೆ. ಅದರಲ್ಲೂ ಪ್ರಸ್ತುತ 107 ಶಾಸಕರನ್ನು ಹೊಂದಿರುವ ಟಿವಿಕೆಗೆ ಇದು ವಿಧಾನಸಭೆಯಲ್ಲಿ ತನ್ನ ಸ್ಥಾನಗಳನ್ನು ಹೆಚ್ಚಿಸಲು ಸಹಾಯವಾಗಲಿದೆ ಎನ್ನಬಹುದು. ಅದರಂತೆ ಪ್ರಸ್ತುತ ಖಾಲಿಯಿರುವ 4 ಸ್ಥಾನಗಳಲ್ಲೂ ಟಿವಿಕೆ ಗೆಲುವು ಸಾಧಿಸಿದರೆ ಆಗ ಟಿವಿಕೆಯ ಸ್ಥಾನ ವಿಧಾನಸಭೆಯಲ್ಲಿ 111ಕ್ಕೆ ಏರಲಿದೆ. ಇದರ ಪರಿಣಾಮ ಬಹುಮತಕ್ಕೆ ಟಿವಿಕೆಗೆ ಇನ್ನು ಕೇವಲ 7 ಸ್ಥಾನಗಳ ಕೊರತೆ ಉಂಟಾಗಲಿದೆ. ಇದರ ಮಧ್ಯೆ ಈಗ ರಾಜೀನಾಮೆ ನೀಡಿರುವ 3 ಶಾಸಕರು ಕೂಡ ಎಐಎಡಿಎಂಕೆಯ ಬಂಡಾಯ ಶಾಸಕರಾಗಿದ್ದಾರೆ. ಇನ್ನು ವಿಧಾನಸಭೆಯಲ್ಲಿ ವಿಜಯ್ ಬಹುಮತ ಸಾಬೀತುಪಡಿಸುವ ವೇಳೆ 24 ಬಂಡಾಯ ಶಾಸಕರು ಷಣ್ಮುಗಂ ನೇತೃತ್ವದಲ್ಲಿ ಟಿವಿಕೆ ಸರ್ಕಾರವನ್ನು ಬೆಂಬಲಿಸಿದ್ದರು ಅನ್ನೋದು ಗಮನಾರ್ಹ ಸಂಗತಿ.